ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜೊತೆಗೆ ನೀನು ಇರಲು ಬದುಕು ಜೇನು. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಮೈ ಹಸ್ಬೆಂಡ್. ಹಾಯ್, ಹಲೋ, ವೆಲ್ಕಮ್. ಸೊ ಇವತ್ತು ನಾವೆಲ್ಲರೂ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೇವಸ್ಥಾನ ಅಂತ ಸಿನ್ಸ್ ಏನಂದ್ರೆ, ಸೊ ನಮ್ಮ ಮಮ್ಮಿ ಅವರು ಅಂಡ್ ನಮ್ಮ ಪುಟ್ಟು ತಂಗಿ ಇದ್ದಾಳೆ ಒಬ್ಳು. ಇವತ್ತು ತೋರಿಸ್ತೀನಿ ಅವಳನ್ನ. ಆಲ್ರೆಡಿ ಬ್ಲಾಗ್ ಎಲ್ಲ ನೋಡಿರ್ತೀರಾ. ಸೊ ಅವಳದು ಇವತ್ತು ಅನ್ನೋದು ಮನೆ ದೇವ್ರು ಮಾಡ್ತಾ ಇದಾರೆ ನಮ್ಮ ಅಪ್ಪ ಅಮ್ಮ ಅಂಡ್ ಅವರೆಲ್ಲ. ಸೊ ಆ ಮಗು ಯಾರ್ದು ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗಳು. ಸೊ ಅವರು ನಮ್ಮಪ್ಪ ಅವರು ಎಲ್ಲರೂ ಸೇರಿ ಮಾಡ್ತಾ ಇರೋದು ಮನೆ ದೇವ್ರು. ಮಾಡೋ ಜೊತೆಗೆ ಅವಳಿಗೆ ಇವತ್ತು ಮುಡಿ ಎಲ್ಲ ಕೊಡ್ತಾರೆ. ಸೊ ಹಂಗಾಗಿ ಇವಾಗ ನಾವು ಹೊಡ್ತಾ ಇದೀವಿ. ಆಲ್ರೆಡಿ ಅವರೆಲ್ಲ ಎಷ್ಟು ಗಂಟೆಗೆ ಗೊತ್ತಾ, 8 ಗಂಟೆಗೆ ಹೊಟ್ಟೋಗ್ಬಿಟ್ಟಿದ್ದಾರೆ. ನಾವು ಆಕ್ಚುಲಿ ಡೈಲಿ ಎದ್ದೇಳೋದಕ್ಕಿಂತ ಇವತ್ತು ಇನ್ನೂ ಲೇಟ್ ಆಗಿ ಎದ್ದಿದ್ವಿ ಇವತ್ತು. ಏನ್ ಗಜಿ? ಹೌದು. ಯಾಕೆ ಗುಮ್ಮಂತಾರ? ಹೌದು. ಸೊ ಈಗ ನಾವು ಹೊರಡ್ತಾ ಇದೀವಿ. ಟೈಮ್ ಎಷ್ಟಾಗಿದೆ ಗೊತ್ತಾ? 10 ಗಂಟೆ. ಸೊ ಆಲ್ರೆಡಿ ಅವ್ರ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ಸೊ ನಾವು ಈಗ ಹೋಗ್ತಾ ಇದೀವಿ. ಸೊ ಬನ್ನಿ, ಇವತ್ತು ಹೇಗಿರುತ್ತೆ ಅಂತ ದಿನ ನೋಡೋಣ. ಅಂಡ್ ಎಷ್ಟಾಗುತ್ತೋ ಅಷ್ಟೆಲ್ಲಾನು ಬ್ಲಾಗ್ಸ್ ಮಾಡ್ತೀನಿ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ, ಇವತ್ತು ಎಲ್ಲಾರು ಸ್ವಲ್ಪ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ. ಸೊ ಏನೋ ಅವ್ರಿಗೆ ಕೆಲವ್ರಿಗೆ ವ್ಲಾಗ್ ಇಷ್ಟ ಆಗುತ್ತೆ, ಕ್ಯಾಮ್ರಾ ಮುಂದೆ ಬರಕ್ಕೆ ಇಷ್ಟ ಆಗಲ್ಲ. ಸೊ ಹಂಗಾಗಿ ಎಲ್ಲಾರನು ನಾವು ತೋರ್ಸೋದಕ್ಕಾಗಲ್ಲ. ಅಂಡ್ ನಮ್ ಫ್ಯಾಮಿಲಿ ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ಸಕ್ಕೆ ಅಂತ ಏನಾದ್ರು ನಿಂತ್ಕೊಂಡ್ರೆ ಇಡೀ ವ್ಲಾಗ್ ಪೂರ್ತಿ ಬೇರೆ ಇಂಟ್ರೊಡಕ್ಷನ್ ಇರುತ್ತೆ. ಸೊ ಹಂಗಾಗಿ ಆದಷ್ಟು ಅದನ್ನೆಲ್ಲ ಮಾಡಕ್ಕಾಗಲ್ಲ. ಆದಷ್ಟು ಬೇಗ ಕವರ್ ಮಾಡ್ಬೇಕು. ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಗೈಸ್, ಏನಂತೀರಾ? ಸೊ ಬನ್ನಿ, ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಕೀಪ್ ವಾಚಿಂಗ್. ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಹೊರಡ್ತಾ ಇದೀವಿ ಗೈಸ್. ನಾವು ಇಲ್ಲಿಂದ ಎಷ್ಟೊತ್ತಾಗುತ್ತೆ? ಹಾಫ್ ಅನ್ ಅವರ್ ಆಗುತ್ತೆ ಅಷ್ಟು ಗೈಸ್. ಈಗ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ನನ್ನ ತಮ್ಮ ಇಷ್ಟೊತ್ತಿಗೆ ಬರೋದು ಹಂಗೆ ಹಿಂಗೆ ಅಂತೆಲ್ಲ ಅಂತ ಇದ್ದ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡಾಗೆ ಮುಂದೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ತಾ ಇದ್ರೆ ನೋಡ್ಬೋದು ನೀವು, ಅಲ್ಲೆಲ್ಲ ಹೆಂಗೆ ಗೊತ್ತಾ, ಬ್ಲಡ್ ಎಲ್ಲ ಆಗಿದೆ ಆಲ್ರೆಡಿ. ಇದು ಮೇಕೆ ಎಲ್ಲ ಹೊಡೆದು ಆ್ಯಂಡ್ ಕೋಳಿ ಅದು ಇದು ಕಟ್ ಮಾಡಿದ್ರೆ ಅಂದರೆ ಜನ ತುಂಬ ಇದ್ದಾರೆ ಆಲ್ರೆಡಿ. ಸೊ ಅದಾದಮೇಲೆ ಈಗ ನಾನು ನಮ್ಮ ಫ್ಯಾಮಿಲಿ ಜೊತೆಗೆ ಜಾಯ್ನ್ ಆಗ್ತಾ ಇದ್ದೀನಿ. ಇವರೆಲ್ಲರೂ ಇಷ್ಟೊತ್ತಿಗೆ ಅಂತೆಲ್ಲ ಖುಷಿ ಪಟ್ಟಿದ್ದಾರೆ ಲೇಟಾಗಿ ಬಂದಿರೋದಕ್ಕೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ದೇವ್ರದ್ದು ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ನಾವು ಮಾಡ್ತಾ ಇರೋ ದೇವ್ರು ಬಂದು ಮುನೇಶ್ವರನ. ಸೊ ಮುನೇಶ್ವರ ದೇವ್ರನ್ನ ನಾವು ತಿದ್ದಿನೇ ಯಾವಾಗಲೂ ಕೂಡ ಮಾಡೋದು. ಸೊ ಅದು ನಮ್ಮ ಡ್ಯಾಡಿಯವ್ರ ಮನೆ ಸೈಡ್ ಈಗ. ಹಾಗಾಗಿ ನಮ್ಮ ಅಪ್ಪನೇ ಇವಾಗ ಮಾಡೋದು. ಅದೆಲ್ಲ ಆಗಿತ್ತು ಆ್ಯಂಡ್ ಆಲ್ರೆಡಿ ಪೂಜೆ ಎಲ್ಲ ಶುರುವಾಗಿದೆ. ಇಲ್ಲೆಲ್ಲರೂ ಇಂಟ್ರೊಡಕ್ಷನ್ ಕೊಟ್ಟು ಹಾಯ್ ಮಾಡಿಸೋದಕ್ಕೆ ವ್ಲಾಗಲ್ಲಿ ಟೈಮ್ ಇರಲಿಲ್ಲ. ಹಾಗಾಗಿ ಯಾವುದು ಮಾಡೋಕ್ಕಾಗಲಿಲ್ಲ ನಾವಲ್ಲಿ. ಸದ್ಯಕ್ಕೆ ಮನೆಯವ್ರು ಮಾತ್ರ ಇದ್ದೀವಿ, ಇನ್ನೂ ಯಾರೂ ಬಂದಿಲ್ಲ ಗೆಸ್ಟ್ ಎಲ್ಲನೂ. ಗೈಸ್, ಇಲ್ಲಾಗಿದ್ದು ಮಿಸ್ಟೇಕ್ ಏನು ಗೊತ್ತಾ ಆ್ಯಕ್ಚುಲಿ. ಸೊ ಮೈಕ್ ಹಾಕ್ಕೊಂಡಿದ್ದೀನಿ ನಾನು, ಬಟ್ ಆದರೆ ಮೈಕ್ ಆಫ್ ಆಗಿಬಿಟ್ಟಿದೆ. ಹೆಂಗಾಯಿತು ಅಂತಲೂ ಗೊತ್ತಿಲ್ಲ ನನಗೆ. ಸೊ ಹಂಗೆ ಕ್ಯಾಶುವಲಾಗಿ ವಿಡಿಯೋ ಮಾಡ್ತಾನೆ ಇದ್ದೀನಿ ನಾನು. ಪಾಪ ಎಲ್ಲರೂ ಮಾತಾಡ್ಸಿದ್ದೀನಿ ಇದರಲ್ಲಿ. ಇಷ್ಟು ಚೆನ್ನಾಗಿ ಎಲ್ಲರೂ ಮಾತಾಡಿದ್ರು ಗೊತ್ತಾ ಗೈಸ್. ಇಲ್ಲಿ ನಮ್ಮ ಚಿಕ್ಕಮ್ಮ ಏನು ಮಾಡ್ತಿದ್ದಾರೆ ಗೊತ್ತಾ, ಅವರು ಇನ್ವೈಟ್ ಮಾಡಿರೋ ಗೆಸ್ಟ್ ಎಲ್ಲರಿಗೂ ಬರೋದಕ್ಕೆ ನನ್ನ ತಮ್ಮ ಗಾಡಿ ಕಳಿಸಿದ್ದಾನೆ. ಅವರೆಲ್ಲ ಬರ್ತಿರಂತ ಮಾತಾಡ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಮ್ಮ ಮನೆ ದೇವರು. ಸೊ ಎಲ್ಲರೂ ಕೈ ಮುಕ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಅದಾದಮೇಲೆ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಪೂಜೆಗಳನ್ನ ಮಾಡ್ತಾಯಿದ್ದಾರೆ. ಆ್ಯಂಡ್ ನಮ್ಮಮ್ಮ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದಾರಲ್ವ ಗೈಸ್. ಸೊ ಅದಾದಮೇಲೆ ನಮ್ಮ ಚಂದು ಬಂದಿದ್ದಾಳೆ. ಸೊ ಅದಾಗಿ ಮೇಲೆ ಲಕ್ಷಣ ಮಾತಾಡಿಸಿದೆ. ಲಕ್ಷ ಆ್ಯಕ್ಚುಲಿ ಮುಂಚೆನೇ ಹೊಟ್ಟೋಗ್ಬಿಟ್ಟಿದ್ಲು. ಸೊ ಹಾಯ್ ಲಕ್ಷ. ಸೊ ಹಂಗಿದ ತಕ್ಷಣ ಓಡಿ ಬರ್ತಿದ್ದಾಳೆ. ಸೊ ಅದಾದಮೇಲೆ ಎಲ್ಲರೂ ಕೂಡ ಆ್ಯಕ್ಚುಲಿ ಗೈಸ್ ವ್ಲಾಗಲ್ಲಿ ಎಲ್ಲರೂ ಮಾತ್ರ ತುಂಬ ಇಷ್ಟಪಟ್ಟು ಖುಷಿಯಾಗಿ ಮಾತಾಡ್ತಿದ್ದಾರೆ. ಬಟ್ ಆದರೆ ಸೀರಿಯಸ್ಲಿ ನಂಗೆ ತುಂಬ ಬೇಜಾರಾಗ್ತಿದೆ, ಮೈಕ್ ಆಫ್ ಆಗಿತ್ತು. ಸೊ ಅದಾದಮೇಲೆ ನಮ್ಮ ಪಾಪನ ಮಾತಾಡಿಸಿದೆ. ನಮ್ಮ ಪುಟ್ಟು ತಂಗಿ ಹೆಸರು ವಿದ್ಯಾಶ್ರೀ ಅಂತ. ಸೊ ಅವಳು ಬೆಳಗ್ಗೆಯಿಂದ ಪಾಪ ಮೂಗಲ್ ಸುರಿತಾ ಇದೆ ಅವಳಿಗೆ, ಅಷ್ಟು ಬೇಗ ಎದ್ದು ಬಂದಿರೋದಕ್ಕೆ ಅವರೆಲ್ಲ ಅರ್ಲಿ ಮಾರ್ನಿಂಗು. ಗೈಸ್ ಇಲ್ಲಿ ಎಲ್ಲರಿಗೂ ಕುಂಕುಮಗಳನ್ನ ಕೊಡ್ತಾಯಿದ್ರು, ಹಾಗಾಗಿ ನಾನು ಇಲ್ಲಿ ಕುಂಕುಮ ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ನಾವು ಪೂಜೆ ಮಾಡೋಕೆ ಹೋಗಿದ್ದೆ ಉತ್ತಕ್ಕೆ. ಸೊ ಗೈಸ್ ಇದ್ರೊಳಗಡೆ ಇರೋವಂಥದ್ದು ದೊಡ್ಡದು ಉತ್ತ. ಸೊ ನನಗೆ ಯೂಶ್ವಲಿ ಹೋಗಿ ಭಯ ಆಗುತ್ತೆ ಗೈಸ್. ನನ್ನ ಪುಟ್ಟ ತಂಗಿ ಹತ್ರ ನಾನು ಹಾಯ್ ಮಾಡಿಸ್ತಾ ಇದ್ದೀನಿ ನನ್ನ ವ್ಲಾಗ್ಗೆ. ಅವಳು ಜೋರಾಗಿ ಸೌಂಡ್ ಮಾಡಿದ್ಲು. ಅದು ಮಾಡಿದ್ದಕ್ಕೆ ನಂಗೆ ಸಖತ್ ಖುಷಿ ಆಗೋಗ್ಬಿಡ್ತು. ಆ್ಯಂಡ್ ಅದಾದಮೇಲೆ ಅವಳು ಅಳ್ತಿಲ್ಲ ಬಿಕಾಸ್ ಆ ಪೇಪರ್ ಇರೋದ್ರಿಂದ. ಆ್ಯಂಡ್ ಅವಳ ಜೊತೆಗೆ ಒಟ್ಟಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಬಿಕಾಸ್ ಇವಾಗ ಚೆನ್ನಾಗಿ ಪುಟ್ಟಿಗೆ ಚೆನ್ನಾಗಿ ಇದ್ದಾಳೆ ಅಂತ, ಅಂದರೆ ಗುಂಡಕ್ಕೆ ಮುದ್ದಾಗಿ ಸಿಗ್ತಿದ್ದಾಳೆ ಅಂತ ಎತ್ಕೊಂಡು ಮುದ್ದಾಡ್ತಾ ಇದ್ದೀನಿ ನಾನಿಲ್ಲಿ. ಆಮೇಲೆ ಅವ್ರ ಅಮ್ಮ ಬಂದರು ಅಂತ ಹತ್ಬಿಟ್ಲವಳು. ಸೊ ಅದಾದಮೇಲೆ ಅದು ಕೊಟ್ಟು ನೆಕ್ಸ್ಟ್ ಕಾರ್ಯಕ್ರಮ ನೋಡೋಣ ಬನ್ನಿ. ಮನೆ ದೇವ್ರು ಮಾಡ್ತಾ ಇರೋದ್ರಿಂದ ಮರಿ ಹೊಡಿತಾ ಇದ್ದೀವಿ. ಆ್ಯಂಡ್ ಹಾಗೆಯೇ ಮಗುಗೆ ಮುಡಿ ಕೊಡೋದಕ್ಕೋಸ್ಕರ. ಇಲ್ಲಿ ಮುಡಿ ಕೊಡುವ ಕಾರ್ಯಕ್ರಮ ಶುರುವಾಗಿದೆ ಗೈಸ್. ನೋಡಿ ಆಲ್ರೆಡಿ ಮಗು ಮಾವನ ತೊಡೆ ಮೇಲೆ ಕೂತಿದೆ. ಆ್ಯಂಡ್ ಈಗ ಪುಟ್ಟು ನೋಡಿ ಹೆಂಗೆ ಕಾಣ್ತಿದ್ದಾಳೆ ಅಂತ. ಸೊ ಇದಾದಮೇಲೆ ಹೆಂಗೆ ಕಾಣ್ತಾಳೆ ನೋಡಬೇಕು. ಸೊ ನಾವೆಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಸದ್ಯಕ್ಕೆ ಮಗು ಅಳ್ತಾ ಇಲ್ಲ ಅಂತ ನೋಡ್ತಾ ಇದ್ದೀರಾ. ಮುಂದೆ ಇದೆ ನೋಡಿ ಗೈಸ್, ಪಾಪ ಎಷ್ಟು ಹತ್ಬಿಟ್ಲು ಅಂದರೆ ಅಷ್ಟು ಹತ್ತಿದ್ದಾಳೆ ನೋಡಿ ನೀವೇ.
ಗೈಸ್ ಇವರೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಗೊತ್ತಾ ನಮ್ಮ ಚಿಕ್ಕಪ್ಪರೆಲ್ಲನೂ. ಬಟ್ ಸಾರಿ ಚಿಕ್ಕಪ್ಪ, ನೀವು ಮಾತಾಡಿದ್ದು ಯಾವುದೂ ರೆಕಾರ್ಡ್ ಆಗಿಲ್ಲ ಆ್ಯಂಡ್ ಮೈಕ್ ಆಫ್ ಆಗಿರೋ ಕಾರಣ. ಆ್ಯಂಡ್ ಇಲ್ಲಿ ನೋಡಿ ಗೈಸ್ ಮೇಕೆಗೆ ಎಲ್ಲ ಏನೋ ಪಾದ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಐನೋ ಮೇಕೆದೆಲ್ಲನೂ ತೋರಿಸ್ಬಾರ್ದು, ಕಟ್ ಮಾಡೋದೆಲ್ಲನೂ ನನಗೆ ತೋರಿಸಲ್ಲ ಯಾವುದೂ. ಬಟ್ ಸ್ಟಿಲ್ ಇಲ್ಲೆಲ್ಲರೂ ಮೇಕೆನ ಇಟ್ಕೊಂಡು ಎಲ್ಲರೂ ನಕ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಸೊ ನೀವೆಲ್ಲರೂ ನೋಡ್ತಾ ಇರ್ಬೋದು ಹೇಗೆ ಪೂಜೆ ಎಲ್ಲ ಮಾಡ್ತಿದ್ದಾರೆ ಅಂತ. ಗೈಸ್ ಇವರೇ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಆ್ಯಂಡ್ ನನ್ನ ತಂಗಿ ಇವಳು. ಸೊ ಇವಾಗ ಲೈಟಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಸೊ ಹಾಗಾಗಿ ಅವ್ರ ಪೇರೆಂಟ್ಸ್ ಪಾಪ ನೋಡ್ತಾ ಇದ್ದಾರೆ. ಅವಳು ಅಳ್ತಾ ಇದ್ದಾಳೆ ಆಲ್ರೆಡಿ. ಇವಳು ನನ್ನ 2ನೇ ತಂಗಿ ಗೈಸ್. ಮೊದಲನೇವಳು ನೋಡಿ ಇಲ್ಲಿದ್ದಾಳೆ. ಸೊ ಇವರಿಬ್ಬರು ನನ್ನ ಚಿಕ್ಕಪ್ಪನ ಮಕ್ಕಳು. ಇವರು ಚಂದನ ಆ್ಯಂಡ್ ಲೋಕೇಶ್. ಮಗು ಹೆಂಗೆ ಅಳ್ತಾ ಇತ್ತು ಅಂದರೆ ನೀವೇ ನೋಡಿ ಎಷ್ಟು ಜನ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಂತ. ಆ ಥರ ಪಾಪ ತುಂಬ ಅಳ್ತಾ ಇದ್ಲು ಅವಳು. ಸೊ ಕೊನೆಗಳು ಸಮಾಧಾನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ನನ್ನ ತಮ್ಮ ನೋಡಿ ಗೈಸ್ ನನ್ನ ವ್ಲಾಗಲ್ಲಿ ಈ ಸತಿ ಖುಷಿಯಾಗಿ ನನ್ನ ವ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದಾನೆ ಫಸ್ಟ್ ಟೈಮು. ಸೊ ಮಗುನ ನೋಡೋಕ್ಕಾಗಿಲ್ಲ, ಆ ಕಡೆ ಹೋದರು. ಅಲ್ಲಿ ನೋಡಿದ್ರೆ ಅಲ್ಲಿ ಮೇಕೆ ಕಷ್ಟ ನೋಡೋಕ್ಕಾಗ್ತಾಯಿಲ್ಲ, ಮೇಕೆ ಬೇಬೆ ಅಳ್ತಾ ಇದೆ. ಈ ಕಡೆ ನೋಡಿದ್ರೆ ಇವರೆಲ್ಲ ಮೇಕೆಗೆ ಹೆಂಗೆ ಸಮಾಧಾನ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಏನು ಮಾಡೋಣ, ನಮ್ಮ ಚಿಕ್ಕಪ್ಪ ಎಲ್ಲರಿಗೂ ಸಲಹೆ ಕೊಡ್ತಾ ಇದ್ದಾರೆ. ಅಂತೂ ಇಂತೂ ಮೇಕೆಗೆ ಪೂಜೆ ಮಾಡೋ ಕಾರ್ಯಕ್ರಮ ಇಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಅಂತ ನಾನು ನಿಜ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಆ್ಯಂಡ್ ಮೇಕೆ ಬಗ್ಗೆ ಮಾತಾಡೋದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಗೈಸ್ ಮಗು ತುಂಬ ಅಳ್ತಾ ಇದ್ದಿದ್ದ ಕಾರಣ ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇವರು ಇಷ್ಟು ಜನನೂ ಹಿಡ್ಕೊಂಡು ಪಾಪ ಇದು ಮಾಡ್ತಾ ಇದ್ದಾರೆ. ಅವಳಂತೂ ಪಾಪ ಉಸಿರು ಕಟ್ಟು ಅಳ್ತಾ ಇದ್ದಾಳೆ. ಏನಾಯ್ತು? ಅದು ಪಂಚಾಮೃತ, ಇದು ಮೊಸರನ್ನು. ಫೈನಲ್ ಈಗ ಪೂಜೆ ಮಾಡಿಬಿಟ್ಟು ಕ್ಲೋಸ್ ಮಾಡ್ತಾರೆ. ಆ್ಯಂಡ್ ಈಗ ನೋಡಿ ಬೊಂಬೆ ಹಾಯ್ ಜಬು ಹೊರಗಂಡು ಹಾಯ್ 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 ಮಾಡಲ್ಲ ಅಕ್ಕ ಅಮ್ಮ ಬಂದ್ಬಿಟ್ಟೈತಿ ಗೈಸ್. ಫೈನಲಿ ಪೂಜೆ ಮತ್ತು ಮುಡಿ ಕೊಡೋದಿರ್ಬೋದು, ಮರಿ ಹೊಡೆದಿದ್ದು ಎಲ್ಲ ಕೆಲಸನೂ ಇಲ್ಲಿ ಮುಗೀತು. ಇನ್ನೇನಿದ್ರು ಊಟದ ಕಡೆ ಹೋಗಬೇಕು. ಭಟ್ರೆಲ್ಲ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಹೋಗಬೇಕು. ಸೊ ಬನ್ನಿ ಹೋಗೋಣ, ಅಲ್ಲೇನಾಗ್ತಿದೆ ಏನಾಯ್ತಾ ಅಂತ ನೋಡೋಣ. ಆ್ಯಂಡ್ ಗೈಸ್ ನೀವು ಅನ್ಕೋಬೋದು ಏನು ಜನನೇ ಯಾರೂ ಕಾಣ್ತಾ ಇಲ್ಲ ಏನು ಅಂತ. ಗೈಸ್ ಆ್ಯಕ್ಚುಲಿ ಇನ್ನೂ ಬರ್ತಾ ಇದ್ದಾರೆ ಎಲ್ಲರೂ. ಇವಾಗ ನಮ್ಮ ಫ್ಯಾಮಿಲಿಯವ್ರು ಮಾತ್ರ ಬೆಳಗ್ಗೆನೇ ಬಂದು ಬೇಗ ಪೂಜೆ ಇದೆಲ್ಲ ಮುಗಿಸಿರೋದು. ಯಾಕಂದರೆ ಮಧ್ಯಾಹ್ನದಷ್ಟು ನಾವು ಕೂಡ ಊಟಕ್ಕೆಲ್ಲ ರೆಡಿಯಾಗಿ ಮಾಡಿರಬೇಕಲ್ಲ, ಹಾಗಾಗಿ. ಆ್ಯಂಡ್ ನಮ್ಮ ಚಿಕ್ಕಪ್ಪವ್ರ ಊರ ಕಡೆಯಿಂದ ಒಂದು ಟಿ ಟಿ ವ್ಯಾನ್ ಮಾಡಿದ್ದಾರೆ. ಸೊ ಅಲ್ಲಿರೋರೆಲ್ಲರೂ ಬರ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ನಮ್ಮ ಫ್ಯಾಮಿಲಿ ಕಡೆಯವರು ಹೇಳಿರೋರಿಗೆಲ್ಲರೂ ಬರ್ತಾರೆ. ಟೈಮ್ ಬೇರೆ ಆಗ್ತಾಯಿದೆ ಗೈಸ್, ಮಧ್ಯಾಹ್ನ ಇನ್ನು ಊಟಕ್ಕೆಲ್ಲ ಕೊಡಬೇಕು. ಮರಿ ಈಗ ತಾನು ಜಸ್ಟ್ ಹೊಡೆದಿರೋದು. ಸೊ ಬನ್ನಿ ಹೋಗಿ ನೋಡೋಣ ಏನಾಗಿದೆ ಅಂತ. ಆ್ಯಂಡ್ ಇನ್ನೊಂದು ಅಲ್ಲಿ ಗಂಗಮ್ಮನ ಪೂಜೆ ಒಂದಿದೆ. ಸೊ ಅದು ಆಲ್ರೆಡಿ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಇವರು. ನಾವು ಹೋಗಿ ಸ್ವಲ್ಪ ಕೈ ಮುಕ್ಕೊಂಡು ಬರೋಣ ಬನ್ನಿ. 3, 2, 1 ಫೈನಲಿ ಬಂದ್ರು ಗೈಸ್ ಇರಿಬ್ರು. ಲೇ ನಾವ್ ಮನೆ ಹತ್ರಕ್ ಹೋದಾಗ ನಮ್ಕಿಂತ ಮುಂಚೆ ಹೋಯ್ತಿದ್ ನೀವು ಒಂದಿದ್ದು ಯಾಕೋದು ಬೆಳಗ್ಗೆ ಮೂಳಕ್ ಸೆಟ್ ಆಯ್ತಾ ನಿಮ್ಗೆ? ನನಗೆ ಅದೇ ಅನ್ಕೊಂಡೆ ತೆರಿಗೆ ಇಬ್ರಿಗೆ ಅಂತ. ಓಲಿ ಜೊತೆಗೆ ಇದ್ನಾ ತಿರ್ಗಾ ಮಾತಾಕೋ ಕರ್ಕೊಂಡ್ ಬಂದಿದ್ದೀನಿ ನಾನು. ಯಾರಲ್ಲ ಅಲ್ಲಿಗೆ ಹೋಗೋದ್ ಬರ ಹೋಗೋಣ ಗಾಡಿಲೇನೆ. ಅವರು ಅಲ್ಲಿ ಕಳ್ಸಿದ್ರು ಗೈಸ್ ಇದ್ರು ನೋಡಿ. ಅದೇ ನಮ್ ಸೌಂದರ್ಯ ಅವ್ರ ಮನೆ ಹತ್ರ ಕಳ್ಸಿದ್ವಿ ಟಿ ಟಿ ವ್ಯಾನು. ಅಲ್ಲಿಂದ ಇವರೆಲ್ಲ ಬಂದಿದ್ದಾರೆ. ಒಂದು ಟಿ ಟಿ ವ್ಯಾನು ನೋಡಿ, ಎಕ್ಸೆಲ್ಗಳು ಅಲ್ಲ ನಮ್ದು ಗಾಡಿ ಹೋಗ್ತಾ ಇದೆ, ಅಪ್ಪೆ ಗಾಡಿ. ಐಟಮ್ಸ್ ಎಲ್ಲ ಅದ್ರಲ್ಲಿ ಇಟ್ಕೊಂಡು ಹೊರಟಿದ್ದಾರೆ. ಇಲ್ಲೊಂದು ಟಿ ಟಿ ವ್ಯಾನು, ಅಲ್ಲೊಂದು ಬೈಕು, ಎಕ್ಸೆಲ್, ಒಂದು ಬೈಕು ಆ್ಯಂಡ್ ನಮ್ಮ ಕಾರು. ನಾವು ಎಲ್ರು ಹೋಗೋಣ ಬನ್ನಿ. ಈಗ ಸದ್ಯಕ್ಕೆ ಮನೆಗೆ ಹೋಗ್ತಾ ಇಲ್ಲ, ಪೂಜೆ ಆಗಿದೆ. ಸೊ ನಾನ್ ವೆಜ್ ಊಟ ಎಲ್ಲ ಮಾಡ್ಕೊಂಡು ಹೊರಡ್ಬೇಕು. ಎಲ್ಲ ರೆಡಿ ಆಗ್ತಾ ಇದೆ. ಅಲ್ಲಿ ಹೋಗಿದ್ವಿ ಯಾವಾಗ್ಲೇ, ನಾನು ವಿಡಿಯೋ ಮಾಡಕ್ ಆಗಿಲ್ಲ, ಮಾಡ್ಲಿಲ್ಲ. ಅಲ್ಲಿ ಫೋನಲ್ಲಿ ಆಯ್ತಾ ಸ್ಲಿಪ್ಪರ್ ಹಾಕೋಣ ಅಂತ ಬಂದಿದ್ದೀನಿ. ಇಲ್ಲಿ ನೋಡಿ ಇಲ್ಲೆಲ್ಲ ಬ್ಲಡ್ ಎಲ್ಲ ಆಗ್ಬಿಟ್ಟಿದೆ ಗೈಸ್. ಅದು ಬೇಜಾರಾಗ್ತದೆ. ಅದು ತೊಳ್ಕೊಂಡು ಹೋಗ್ತದೆ ನೋಡಿ, ಅಲ್ಲಿ ವಾಶ್ ಮಾಡ್ಬೇಕು. ಸೊ ಬನ್ನಿ ಎಲ್ಲರೂ ಅಲ್ಲಿಗೆ ಹೊರಟ್ಬಿಟ್ರು. ನಾವು ಹೋಗ್ಬಿಟ್ಟು ಅಲ್ಲಿ ಇದು ಕಲ್ಯಾಣ ಇದೆ ಗೈಸ್, ಅಲ್ಲಿ ಗಂಗಮ್ಮ ದೇವ್ರದ್ದು. ಸೊ ನಾವು ಬರೋಕ್ ಮುಂಚೆ ಎಲ್ಲ ಪೂಜೆ ಮಾಡ್ಬಿಟ್ಟಿದ್ದಾರೆ ಅಲ್ಲಿ. ಸೊ ಈಗ ನಾವು ಹೋಗಿ ಕೈ ಮುಕ್ಕೊಂಡು ಬರೋಣ. ನಡೀರಿ ಹೋಗೋಣ. ಅಲ್ಲೆಲ್ಲ ತೋರಿಸ್ತಿದ್ ಬನ್ನಿ ಗೈಸ್, ಹೀಗಿದೆ ಏನ್ ಮಾಡ್ತಿದ್ದಾರೆ ಏನು ಎತ್ತ ಅಂತ.
ಹಿಂದಕ್ಕೆ ಹಾಕ್ತೀನಿ ಇರು. ನೀರು ಅಲ್ಲಿ ಹಿಂದೆ ಹಾಕಿದ್ರು ನೋಡು. ಅಲ್ಲ ನೀರೇನು ಸದ್ಯಕ್ಕೆ ಹಾಕಲ್ಲ, ಹಂಗೆ ಹಾಕೋತೀನಿ, ಅಲ್ಲಿ ಇಡ್ತೀನಿ. ಬನ್ನಿ ಹೋಗುವ. ಲಕ್ಷ ಎಲ್ಲ ಹೋದ್ರಾ? ಹಾ ಹೋದ್ರು. ಇನ್ಯಾರ ಅವ್ರು ಇಲ್ಲಿ ಯಾರನ್ನ ಬರೋರು ಇದ್ರೆ? ಯಾರು ಇಲ್ಲ ನಮ್ಮೂರು ಎಲ್ಲ ಗಾರು ಅವ್ರ ಟಿಟಿವನ್ನೆಲ್ಲ ಹತ್ತಿಸ್ಕೊಂಡು ಹೋದ್ರು. ಯಾರು ನಮ್ ಕಾರ್ ನಿಂತಿರೋದೇ ಗೊತ್ತಿಲ್ಲ ಅವ್ರಿಗೆ. ಹಾ ಅದು ಗೊತ್ತಾ, ನಾವು ಮೆಲ್ಲಿಗೆ ಬಂದಿಲ್ಲ ಹಾಕೊಂಡಿದ್ವಿ ಸೈಡ್ ಅಲ್ಲಿ. ಚಿಕ್ಕಪ್ಪನ ಬರಲ್ಲ ಬರ್ತಾರಂತೆ ಚಿಕ್ಕಪ್ಪ ಹೇಳಿದ್ರು ಈಗ. ಫೈನಲಿ ಕನ್ವಿನ್ಸ್ ಮಾಡಿ ನಡಿಯಪ್ಪ ಇಲ್ಲ ಬಂದೇ ಬರ್ತಾರೆ ಚಿಕ್ಕಪ್ಪ ಹೇಳಿ. ಚಿಕ್ಕಪ್ಪ ಚಿಕ್ಕಪ್ಪ ಏನಿದು ಕತೆ, ಎಲ್ಲಾರು ಆಗ್ಲೇ ತಗೊಂತಾ ಇದಾರೆ, ನೀವ್ಯಾಕೆ? ಏನ್ ತಗೊಂತ ಇರೋದು? ಜ್ಯೂಸು. ಅವರು ಚಿಕ್ಕಪ್ಪ ಬೇಜಾರಾಗೋದು. ಅಲ್ಲ ಮಹೇಶ ಅದೇ ಹೇಳ್ದ, ಇದೇನಿದು ಗಿರಿ ಜೊತೆ ಸೇರ್ಸ್ಬಿಟ್ಟು ಚಿಕ್ಕಪ್ಪ ನಂಗೆ ಸೆಲೆಕ್ಟ್ ಮಾಡ್ಬಿಟ್ಟಿದೀರಾ ಅಂತ. ತಗೊಳಕ್ ಮುಂಚೆ ಚಿಕ್ಕಪ್ಪ, ತಗೊಂಡಾದ್ಮೇಲೆ ದೊಡ್ಡಪ್ಪ. ತಿರ್ಗಾ ಆಮೇಲೆ ಸೊ ಇಲ್ಲಿ ಮುಂದೆ ಲೆಫ್ಟ್ ಗೆ ಹೋಗ್ಬೇಕು, ತಿರ್ಗಾ ಆಮೇಲೆ ಸ್ವಲ್ಪ ದೂರನೇ. ಇದಾಯ್ತದೆ. ಚಿಕ್ಕಪ್ಪ ಯಾಕಂದ್ರೆ ಬಿಟ್ಟು ಹೋಗ್ಬೇಕು ಅಂತ ಸಂಪ್ರದಾಯ. ಇಲ್ಲಿ ಒಂದು ತುಂಬಿ ಹಾಕುವ ಹೋಗಿಲ್ಲ. ಮನೆ ಬಿಟ್ಟು ಹೋಗ್ಬಾರ್ದು. ಈಗ ಅಲ್ಲಿ ಊಟದೆಲ್ಲ ಇದೆಲ್ಲ ಈ ತರ ಇದೆ. ಸೊ ನಾವು ಈಗ ನೋಡಿ ಎಲ್ಲ ಇಲ್ಲೇ ಇದಾರೆ. ನೋಡಿ ಇದೆಲ್ಲ ಬೇರೆಯವರು ಕೂಡ ಬಂದಿದ್ದಾರೆ. ಇಲ್ಲೊಂದು 3 ರೂಮ್ ತರ ಮಾಡಿದ್ದಾರೆ. ಅದ್ರ ನಮ್ದು ಈ ಕಡೆ ಇರೋದೇ ರೂಮ್ ನಮ್ದು. ಮಗ ಅಲ್ಲಿ ತೆಗ್ದಾ? ಅಲ್ಲಿ ಇಲ್ಲ ಇಲ್ಲ ಈಗ ಹೋಗ್ತಾ ಇದೀವಿ. ನೋಡಿ ಗೈಸ್ ಇದೇ ದೇವಸ್ಥಾನ. ಇಲ್ಲಿ ಇವಾಗ ನಾವು ಹೋಗಿ ಕೈ ಮುಕ್ಕೊಂಡ್ ಬರ್ತೀವಿ. ಬನ್ನಿ ತೋರಿಸ್ತೀನಿ. ನೀವ್ ಹೋಗಿದ್ರಲ್ಲ ಚಿಕ್ಕಪ್ಪ ಬೆಳಗ್ಗೆ? ಇಲ್ಲ ಇವಾಗ ನಾನು ಬರ್ತಾ ಇರೋದು. ಮತ್ತೆ ನೀವೇಂದ್ರಲ್ಲಿ ಬಂದ್ರಿ? ಹೌದು ನಾವು ಇದು ಆಟೋದಲ್ಲಿ ಬಂದಲ್ಲ. ಹೌದಾ, ನಾನು ನೀವೆಲ್ಲ ಒಟ್ಟಿಗೆ ಬಂದ್ರೆ ಅನ್ಕೊಂಡೆ. ಕಲ್ಯಾಣಿ. ಕೈ ಮುಕ್ಕೊಂಡು ಬರೋಣ ಬನ್ನಿ. ಕೈ ಮುಕ್ಕೋಣ. ಇದು ಮುನೇಶ್ವರ ಸ್ವಾಮಿ ಅಂಡ್ ಗಂಗಮ್ಮ, ಇವರಿಬ್ರೆ ಮನೆ ದೇವರು ನಮ್ಮ ಅಪ್ಪ ಅಮ್ಮ ಅವ್ರದ್ದು. ಸೊ 2 ಒಟ್ಟಿಗೆ ಇರೋದ್ರಿಂದ ಇಲ್ಲೇ ಇದೆಯಲ್ಲ, ಸೊ ಇಲ್ಲೇ ಬಂದು ಯಾವಾಗೂ ಪ್ರತಿ ವರ್ಷ ನಾವು ದೇವ್ರನ್ನ ಮಾಡೋದು. ಈಗ ಅಲ್ಲೋಗಿ ರೂಮ್ನ ತೋರ್ಸೋಣ ಆಯ್ತಾ. ನಾನು ನನ್ನ ತಂಗಿ ಅಂಡ್ ಇವಾಗ ಚಿಕ್ಕ ಮಗು ಇತ್ತಲ್ಲ ಅವಳು 3ನೇ ತಂಗಿ. ಎಷ್ಟು ದೊಡ್ಡ ಅಕ್ಕಂದಿರಿಗೆ ಎಷ್ಟು ಚಿಕ್ಕ ತಂಗಿ. ಬನ್ನಿ ಹೋಗೋಣ. ಎಂಟರ್ಟೈನ್ಮೆಂಟ್ ಮಾಡಕ್ ತಾನೆ, ಏನ್ ಮಾಡಕ್ಕೆ? ಎಂಟರ್ಟೈನ್ಮೆಂಟ್ ಅದೇನಂದ್ರೆ ಡಿಪ್ರೆಷನ್ ಏನು ಅದೇ ಐತಿಯಾ? ಇನ್ನೊಂದು ಯಾವ್ದು ಹೇಳೋಣ? ಏ ಯಾರ ಅವರು ನಗ್ತಾರೆ ಹೇಳೋ. ಸ್ವಾಮಿ ಗೋವಿಂದ ಗೋವಿಂದ. ಮೊದಲೆಲ್ಲ ನಾವು ಇದೇ ಥರನೇ ಗೈಸ್ ಹೊರಗಡೆನೆ ಅಡುಗೆ ಮಾಡ್ತಾ ಇದ್ವಿ. ಇವಾಗ ಹಾಲ್ ಮಾಡಿದ್ದೀವಿ. ಬನ್ನಿ ಬನ್ನಿ, ಅಲ್ಲಿ ಹಳ್ಳಿ ಮರದ ಹತ್ರ ಕಾರ್ ನಿಲ್ಸಿದ್ದೆ. ಬನ್ನಿ ಬನ್ನಿ. ಎಲ್ಲ ವೈಟ್ ರೈಸ್ ಗೈಸ್. ಈಗ ನಮ್ಮಮ್ಮ ಅವರು ಸಂದರ್ಭ ಊಟ ಮಾಡ್ತಾ ಇದಾರೆ ಈ ಕಡೆ. ಅಂಡ್ ಹಂಗೆ ಟರ್ನ್ ಆದ್ರೆ ಇಲ್ಲಿ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಂಗ ಅಲ್ಲಿ ನೋಡಿದ್ರೆ ಭಟ್ರುಗಳೆಲ್ಲ ಅಡಿಗೆ ಮಾಡ್ತಾ ಇದ್ದಾರೆ. ಅಂಡ್ ಈ ರೂಮ್ ಈ ಹಾಲ್ನೇ ನಾವು ಬುಕ್ ಮಾಡಿರೋದು. ತಗೊಳ್ಳಿ ಸಾಕಾ? ಚಂದು ಚಂದು ಮನೆಯಲ್ಲಿ ಇಲ್ಲಿಗೆ ಮಸಾಲೆ ಎಲ್ಲ ರೆಡಿ ಇದೆ. ಆ್ಯಂಡ್ ಈ ಕಡೆ ನೋಡಿ ಎಲ್ಲ ನಾನ್ ವೆಜ್, ಅಲ್ಲಿ ಎಲ್ಲ ಆ ಕಡೆ. ಆ್ಯಂಡ್ ಅದಾದ್ಮೇಲೆ ಸ್ಲೋ
ಅಲ್ಲಿ ಈಚೆಗಡೆ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇದೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಅಡಿಗೆ ಎಲ್ಲ ರೆಡಿ ಆಗುತ್ತೆ. ಟೈಮ್ ಎಷ್ಟಾಗಿದೆ ಗೊತ್ತಾ? ವಾಚ್ ಹೆಂಗಾಗಿದೆ ನೋಡ್ತಾ ಇಲ್ಲ. ಟೈಮ್ ನೋಡಿದ್ರೆ 1:30 ಆಗಿದೆ ಟೈಮು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಊಟದ್ದು ವೆಯ್ಟ್ ಮಾಡ್ತಾ ಇದ್ದಾರೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಫೈನಲಿ ಊಟ ಕೂತಿದ್ದಾರೆ ಎಲ್ಲರೂ. ಇದೇ ಫಸ್ಟ್ ರೌಂಡ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಾವು ಆ ಕಡೆ ಹೋಗಿದ್ವಿ, ಇನ್ನೂ ಲೇಟ್ ಆಗುತ್ತೆ ಊಟಕ್ಕೆ ಅಂತ ಓಡಾಡ್ಕೊಂಡು ಬರೋಣ ಅಂತ. ಇದು ನೋಡಿದ್ರೆ ಆಲ್ರೆಡಿ 2ನೇ ಟ್ರಿಪ್ ಇದು ಕೂತಿರೋದಂತೆ ಗೈಸ್, ನಮಗೆ ಗೊತ್ತಿಲ್ಲ. ಸೊ ಗಿರೀಶ್ ಅವ್ರಿಗಂತೂ ಹೊಟ್ಟೆ ಹಶ್ವಾಗ್ತಿದೆ ಅಂತ ಊಟ ಕೂತ್ಕೊಬಿಟ್ಟಿದ್ದಾರೆ. ನಿಮ್ದೆಲ್ಲ ಆಯಿತು. ಚೆನ್ನಾಗಿದೆಯಾ? ಅಯ್ಯೋ ಎಲ್ಲ ವಿಜು ಶಿವ ಚೆನ್ನಾಗಿತ್ತು ಮಚ್ಚ. ಮಾಡು ಗೈಸ್, ನಮ್ಮ ಹುಡುಗರು ಹೆಂಗೆ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ನನಗೆ ಗೊತ್ತೇ ಇಲ್ಲ, ಮೊಬೈಲ್ ತೊಗೊಂಡೋಗ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ. ನಮ್ಮ ಅಂಕಲ್ದಂತೂ ಹಿಂಗೆ ಮುಂದೆ ಇಟ್ಟರೆ ಹೆಂಗೆ ಗೈಸ್ ಅವ್ರು ಊಟ ಮಾಡೋಕ್ಕೆ ಸಾಧ್ಯ? ವೇಸ್ಟ್ ಮಾಡ್ಬಿಡ್ತೀನಿ. ಅದು ಆಫ್ ಮಾಡ್ತೇನೆ. 6:45. ಜಗನೇ ಮಾಡಿ ಸಪ್ರೇಟ್ ಮಾಡ್ಬೋದಾಯ್ತಾ? ಎಲ್ಲ ಸಪ್ರೇಟ್ ಮಾಡಿ ಅಂಕಲ್ ಊಟ ಚೆನ್ನಾಗಿತ್ತು ಅಂಕಲ್.